ನಿನ್ನ ಜೊತೆಯಲಿ ಜೊತೆ ಜೊತೆಯಲಿ. ಮಾಮ್, ಕಾಫಿ. ಹೌದು, ಏನ್ ನಮ್ ಚಿನ್ನು ಇಷ್ಟ ಬೇಗ ಎದ್ಬಿಟ್ಟಿದೆ ಇವತ್ತು? ಅದೇ ಪೇಪರ್ ಎಲ್ಲ ಓದಕ್ ಶುರು ಮಾಡ್ಬಿಟ್ಟಿದ್ಯಲ್ಲಪ್ಪ, ಇದೆಲ್ಲ ಯಾವಾಗಿಂದ ಮರಿ? ಇನ್ಮೇಲೆ ಡಿಸಿಪ್ಲಿನ್ ಆಗಿರ್ಬೇಕು ಮಾಮ್. ಬೆಳಿಗ್ಗೆ ಎದ್ದು ಪೇಪರ್ ಓದೋದು ಒಳ್ಳೆ ಅಭ್ಯಾಸ. ನೀನಂತೂ ಹೇಳ್ಕೊಡ್ಲಿಲ್ಲ, ನಾನೇ ಮಾಡ್ತಿದ್ದೀನಲ್ಲ, ಖುಷಿ ಪಡು. ಶಾಂತಿ, ಇಲ್ಲಿ ಅಭಯ್ ಬಟ್ಟೆನ ಕೆಲಸದವ್ರಿಗೆ ಹೇಳಿ ಐರನ್ ಮಾಡಿಸ್ಕೊಡ್ಬಾರ್ದ? ನೋಡು, ಅವನೇ ಮಾಡ್ಕೋತಿದ್ದಾನೆ. ಬಾಯಲ್ಲಿ ಒಂಚೂರು ಮಾಡ್ಕೊಡುವಂತೆ. ಇಲ್ಲ ಅಪ್ಪ, ಇದು ನನ್ನ ಬಟ್ಟೆ ನಾನೇ ಐರನ್ ಮಾಡ್ಕೋಬೇಕು. ಬೇರೆಯವ್ರ ಯಾವ ಸಹಾಯನೂ ಬೇಡ ನನಗೆ. ನೀವು ಹೋಗಿ. ಮಾಮ್, ನಾ ಹೊರಟೆ. ಬಾಯಪ್ಪ. ಬಾಯ್ ರಚೇನ್. ಅದೇ ಇದೇನ್ ಪುಟ್ಟ ಇಷ್ಟ ಬೇಗ ಹೊರಟ್ಬಿಟ್ಟ ಇವತ್ತು? ಏನಾದ್ರೂ ಅರ್ಜೆಂಟ್ ಕೆಲಸ ಇತ್ತಾ? ಇವತ್ತಲ್ಲ ಮಾಮ್, ಇನ್ಮೇಲೆ ದಿನ ಇದೇ ಕಂಟಿನ್ಯೂ ಆಗುತ್ತೆ. 6 ಗಂಟೆಗೆ ಎದ್ದು 8:20 ಹೊರಡ್ತೀನಿ. ಒಂದೇ ಒಂದು ನಿಮಿಷ ವೇಸ್ಟ್ ಆದರೂ ನನ್ನ ಇಡೀ ದಿನದ ಪ್ಲಾನೇ ಹಾಳಾಗೋಗುತ್ತೆ. ನಿನ್ನೆಯಿಂದ ಡಿಸಿಪ್ಲಿನ್ ಏನು ಅಂತ ಕಲಿತಿದ್ದೀನಿ. ಇನ್ಮೇಲೆ ಅದನ್ನೇ ಫಾಲೋ ಮಾಡ್ತೀನಿ. ಬರಲಾ? ಬಾಯ್. ಯಪ್ಪ ಶಾಂತಿ, ದಿನೇ ಯಾಕೋ ಇವನು ಭಯ ಹುಟ್ಸೋಕೆ ಶುರು ಮಾಡಿದ್ದಾನೆ ಕಣೆ. ಅಲ್ಲ, ಚೂರು ಪಾರು ಬದಲಾವಣೆ ಆಗೋದು ಒಪ್ತೀನಿ, ಆದರೆ ತೀರಾ ಈ ಮಟ್ಟದ ಬದಲಾವಣೆನಾ? 1 ಇಂಚು ಜೀವನದಲ್ಲಿ ಬಗ್ಗೋದಿಲ್ಲ ಇವನು ಅಂತ ಅಂದ್ಕೊಂಡಿದ್ದೆ. ಅಂಥದ್ರಲ್ಲಿ ಇವನು ಬರೀ ಬಗ್ತಿಲ್ಲ ಕಣೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾನೆ. ಈ ಬದಲಾವಣೆ ಹೇಗಾಯ್ತು ಅಂತ ನನ್ಗೇನು ಗೊತ್ತಿಲ್ಲಪ್ಪ. ಏನೋ ಗೊತ್ತಿಲ್ಲ ಮೇಡಮ್ ಅವರೇ, ಈ ಹುಡುಗ ಬಂದ್ರೆ ಮಕ್ಕಳೆಲ್ಲ ಇವನ್ ಸುತ್ತಾನೆ ಇರ್ತಾರೆ. ಅವನ್ ವಯಸ್ಸಾಗಿದೆ ಅನ್ನೋದೊಂದು ಬಿಟ್ರೆ ಮನ್ಸಿನ್ನೂ ಮಗು ಥರನೇ. ನಮ್ ಸ್ಕೂಲಲ್ಲಿ ನಿಮ್ಗೇನ್ರಿ ಕೆಲ್ಸ? ನಡೀರಿ ಆಚೆ. ಅಯ್ಯೋ, ಆಚೆ ಹೋಗಕ್ಕಲ್ಲ ನಾ ಬಂದಿರೋದು, ಇಲ್ಲೇ ನಿಮ್ಮ ಜೊತೆ ಇರಕ್ಕೆ. ವಾಟ್ ಯು ಮೀನ್? ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನಿಸ್ತು, ಆದರೆ ಮನೆ ಹತ್ರಕ್ಕೂ ನೀವು ಸೇರಿಸಲ್ಲ. ನಿನ್ನ ಸ್ಕೂಲ್ ಹತ್ರ ಬಂದರೆ ಉಗ್ದು ಆಚೆ ಓಡಿಸ್ತೀರಾ. ಬಟ್ ನನಗೆ ನಿಮ್ಮ ಜೊತೆ ಇರಬೇಕು ಅಂತ ಆಸೆ ರೀ, ಅದಕ್ಕೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಂಬಂದಿದ್ದೀನಿ. ಏನಪ್ಪ ನಿನ್ ಮಾಸ್ಟರ್ ಪ್ಲಾನ್? ನಿಮ್ಮ ಸ್ಕೂಲಲ್ಲೇ ಮಾಸ್ಟರ್ ಆಗಿ ಸೇರ್ಕೊಂಬಿಡೋಣ ಅಂತ. ಅಂದ್ರೆ ನೋಡ್ರಿ ನನ್ನ ಸರ್ಟಿಫಿಕೇಟ್ಸ್, ಇದನ್ನ ಇಟ್ಕೊಂಡು ನಿಮ್ಮ ಸ್ಕೂಲಲ್ಲಿ ಒಂದು ಟೀಚರ್ ಕೆಲಸ ಕೊಡಿಸ್ಬಿಡ್ರೆ ಮಕ್ಳ ಜೊತೆನೂ ಇದ್ದಂಗೆ ಆಗುತ್ತೆ, ನಮ್ಮ ಸೀನಿಯರ್ ಫ್ರೆಂಡ್ ಜೊತೆನೂ ಕಾಲ ಕಳ್ದಂಗೆ ಆಗುತ್ತೆ. ನೀನು ಓದಿರೋದಕ್ಕೂ ನಮ್ಮ ಸ್ಕೂಲ್ಗೂ ಏನು ಸಂಬಂಧ ಇಲ್ಲ ಜೂನಿಯರ್. ಹಂಗೆ ಅನ್ಬೇಡಿ ಸೀನಿಯರ್, ನೀವು ಇನ್ಫ್ಲೂಯೆನ್ಸ್ ಮಾಡಿದ್ರೆ ನಿಮ್ಮ ಸ್ಕೂಲಲ್ಲಿ ಒಂದು ಟೀಚರ್ ಕೆಲಸ ಸಿಕ್ಕೇ ಸಿಗುತ್ತೆ. ಅಂತ ತಪ್ಪನ್ನ ನಾನು ಯಾವತ್ತೂ ಮಾಡಲ್ಲ ಸ್ವಾಮಿ.
ಬೇರೆ ಕೆಲಸ ನೋಡ್ಕೊಳ್ಳಿ. ಹೌದಾ? ನೋಡ್ರಿ, ಈ SSLC PUC ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಅಟ್ಲೀಸ್ಟ್ ಒಂದು ಪ್ಯೂನ್ ಕೆಲಸನಾದ್ರು ಕೊಡಿಸ್ರಿ. ಯಾಕಪ್ಪ? ಯಾಕೆ ನನ್ನ ಹೊಟ್ಟೆ ಮೇಲೆ ಹೊಡಿತಿದ್ಯಾ? ನಿನ್ನ ಒಳಗಡೆ ಬಿಟ್ಕೊಂಡಿದ್ದೆ ತಪ್ಪಾಯ್ತಾ? ಆಯ್ತ್ರಿ, ನಾನೇ ನಿಮ್ ತಟ್ಟೆ ಕೈ ಹಾಕಲ್ಲ, ಹೋಗ್ರಿ. ಹಾಕಿದ್ರೆ ಗೊತ್ತಲ್ಲ, ಕಾಂಪೌಂಡ್ ಒಳಗಡೆನೆ ಬಿಟ್ಕೊಳ್ಳಲ್ಲ. ಯಪ್ಪ, ನನ್ನ ಸಂಕಟ ಯಾರಿಗೂ ಅರ್ಥ ಆಗಲ್ವಾ? ರೀ ಸೀನಿಯರ್, ಇನ್ನು ಒಂದೇ ಒಂದು ಚಾನ್ಸ್ ಕೊಡ್ರಿ ಪ್ಲೀಸ್. ಇಲ್ಲ ಅನ್ಬೇಡಿ. ಕೇಳು. ಇದು ನನ್ನ LKG UKG ಸರ್ಟಿಫಿಕೇಟ್. ಇದನ್ನ ಇಟ್ಕೊಂಡು ನಿಮ್ಮ ಪ್ರೈಮರಿ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಕೊಳ್ರಿ, ಇಲ್ಲೇ ಇದ್ಬಿಡ್ತೀನಿ. ನೀನು ಪ್ರೈಮರಿ ಸ್ಕೂಲಾ? ರೇ ಹಂಗ್ ನಗ್ಬೇಡ್ರಿ. LKG. ಪಕ್ಕ ಚೈಲ್ಡ್ ಕಣೋ ನೀನು. ರೇ ನಗ್ಬೇಡ್ರಿ, ಆಮೇಲೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬೇಡ ರೀ, ನಗ್ಬೇಡಿ. ಏನ್ ಮಾಡ್ತೀಯಾ? ನಮ್ ಸ್ಕೂಲಲ್ಲಿ ನಿನ್ಗೊಂದು ತಾನೇ ನಗ್ಬೇಡಿ ಅಂತ. ನೀವು ಹೊಡೆಯಕ್ಕಿಂತ ಮುಂಚೆ ನಾನು ಎಸ್ಕೇಪ್ ಆಗ್ಬಿಡ್ತೀನಿ. ಬರಲಾ? ಬಾಯ್. ಸ್ವಲ್ಪ ಅನ್ಕೊಂಡಿದ್ದೆ, ಸಿಕ್ಕಾಪಟ್ಟೆ ಮೆಂಟಲ್ ಕೇಸ್ ಇದು. ದೊಡ್ಡವ್ರಿಗೆ ದೊಡ್ಡವನೂ ಅಲ್ಲ, ಮಗುನೂ ಅಲ್ಲ. ಅಯ್ಯೋ, ಅದು ನಮಗೂ ಸಂತೋಷ ಅಲ್ವೇ? ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಹಾಂ, ಸರಿ, ಓಕೆ. ನಿನಗೆ ಮದುವೆ ಫಿಕ್ಸ್ ಆಗಿದೆ, ಇವಾಗಲಾದರೂ ಸ್ವಲ್ಪ ಡೀಸೆಂಟ್ ಆಗಿರೋದು ಕಲ್ತ್ಕೊಳ್ಳೋ. ನನಗೆ ಹೆಂಗಿರ್ಬೇಕು ಅಂತ ನನಗೆ ಗೊತ್ತಿದೆ ಅಪ್ಪ. ಇವತ್ತು ತುಂಬ ಹ್ಯಾಪಿ ಆಗಿದ್ದೀನಿ, ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡಿ. ಬರೀ ಹ್ಯಾಪಿ ಅಲ್ಲ ಪುಟ್ಟ, ಡಬಲ್ ಹ್ಯಾಪಿ. ಹುಡುಗಿ ಮನೆಯವ್ರಿಗೆ ನೀನು ತುಂಬ ಇಷ್ಟ ಆಗೋಗಿದೆಯಂತೆ. ಜೀವ ನಿನ್ನಲ್ಲೇ, ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ, ನಾನಿನ್ನ ಕಣ್ಣ. ಹೌದೇನಮ್ಮ? ಹಾಗಾದ್ರೆ ಮದುವೆ ಫಿಕ್ಸಾ? ಹ್ಞೂ ಮಾವ, ನಾಳೆ ಅಂದ್ರೆ ನಾಳೆನೇ ಬೇಕಾದ್ರೆ ನಮ್ಮ ಮಗಳ ನಿಮ್ಮ ಮನೆ ಕಳಿಸ್ಕೊಡ್ತೀವಿ, ನೀವು ಮನೆ ತುಂಬಿಸ್ಕೊಂಡ್ ಬಿಡಿ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸರಿ, ಮತ್ತೆ ಹಾಗಾದ್ರೆ ಮನೆ ತುಂಬಿಸ್ಕೊಂಡ್ಬಿಡು. ಹೋಗ್ರಿ, ಅದೇಗ್ರಿ ಆಗುತ್ತೆ. ಇರೋದಬ್ಬ ಮಗ, ಅವನ ಮದ್ವೆನ ಅದ್ದೂರಿಯಾಗಿ ಮಾಡ್ಬೇಕು ಅಂತ ನಾನು. ಹೋಗ್ಲಿ ಬಿಡಿ, ಆ ಹುಡುಗಿ ನಮ್ಗೆಲ್ರಿಗೂ ಇಷ್ಟ ಆದ್ಲಲ್ಲ, ಅದೇ ಸಂತೋಷ. ರುಬ್ಬಿ, ಅವತ್ತಿಂದ ಮದ್ವೆ ಮಾಡು ಅಂತ ಹೇಳ್ತಿದ್ಯಲ್ಲ, ಇನ್ನೇನು ಅದಿನ ಹತ್ರ ಬಂದೇ ಬಿಡ್ತು ಕಣೋ. ಬೇಗ ಹನಿಮೂನ್ ಟಿಕೆಟ್ ರೆಡಿ ಮಾಡ್ಕೋ. ಆಗ್ಲೇ ಮನಸ್ಸಿನಲ್ಲಿ ಹನಿಮೂನ್ಗೆ ಹೋಗ್ಬಿಟ್ಟಿಯೇನೋ? ಈ ಲೋಕಕ್ಕೆ ಬಾರೋ. ಸರಿ, ಹೆಂಗ್ ಮದುವೆ ಮಾಡ್ಕೊಳ್ಬೇಕು ಅಂತಿದೀಯಾ ಹೇಳಪ್ಪ ದೊರೆ. ಗೊತ್ತಿಲ್ಲ ರಚಿ, ನಾನೀಗೇನು ಅಂದ್ಕೊಳ್ಳೋ ಸಿಚುವೇಶನ್ನಲ್ಲೇ ಇಲ್ಲ. ಅದೇನೇನಾಗುತ್ತೋ ಅದೇ ಆಗ್ತಾ ಹೋಗುತ್ತೆ ಅಷ್ಟೆ.
ಗೋಲ್ಕನು ಮಗ ಅಂದ್ರೆ ಹೀಗಿರ್ಬೇಕಪ್ಪ. ರಣಿ, ಹಾಗಾದ್ರೆ ಮದ್ವೆ ತಯಾರಿ ಎಲ್ಲ ಮಾಡ್ಕೊಳ್ಳೋದಾ? ನಾನೇನು ಕೇಳ್ಬೇಡ ಮಾಮ್, ಕೇಳಿದ್ರೆ ಕನ್ಫ್ಯೂಸ್ ಆಗೋಗ್ತೀಯ. ನಿಂಗೆ ಇಷ್ಟ ಬಂದಂಗೆ ನೀನು ಮಾಡ್ಕೊ, ನನ್ಗಿಷ್ಟ ಬಂದಂಗೆ ನಾನು ಇರಕ್ ಬಿಟ್ಬಿಡು ಪ್ಲೀಸ್. ಆಯ್ತು ಬಜಾರಿ, ಆಯ್ತು. ನೀವು ಆ ಹುಡುಗಿ ಫೋಟೋ ನೋಡೇ ಇಲ್ಲ ಅಲ್ವಾ? ನೋಡಿದ್ರೆ ಕಾಣದ ಹೋಗ್ತೀಯಾ? ಒಂದು ನಿಮಿಷ ಇರೋ ತಂದ್ಕೊಡ್ತೀನಿ. ಕನಸಿನ್ನು ಮುಗಿಯಿತು ಇನ್ನೆಂದು ನಿನ್ನನ್ನು ಪುಟಾಣಿ ನೋಡು, ಇವಳ ನಿನಗೆ ಗೊತ್ತಾಗಿರೋ ಹುಡುಗಿ. ನಮ್ಮ 16 ಕಂಡೀಷನ್ಸ್ಗೂ ಒಪ್ಪಿಗೆ ಆಗ್ಬಿಟ್ಟಿದ್ದಾಳೆ. ನೋಡಕ್ ಸ್ವಲ್ಪ ದಪ್ಪ ಅಂತ ಅನ್ನಿಸ್ತಾಳೆ, ಮದುವೆ ಹತ್ತಕ್ಕೆ ಸಣ್ಣನೂ ಆಗ್ತಾಳಂತೆ. ತಗೋ, ಇವಳ ನೀನು ಅರ್ಧಾಂಗಿ. ಚೆನ್ನಾಗಿದ್ದಾಳೆ, ತುಂಬಾ ಚೆನ್ನಾಗಿದ್ದಾಳೆ. ಹಾಡಾಗಿ ಮನಸಾಗಿ ಕನಸಾಗಿ ಬಾಳೆಲ್ಲ ಬೆಳಗಾಗಿ ನಾವು ಬರುವೆ. ಒಂದ್ಸಲ ಫೋಟೋ ನೋಡ್ಬಿಡು. ನಾನು ಪರ್ಸನಲ್ ಆಗಿ ನೋಡ್ಕೋತೀನಿ. ಸರ್ ನೋಡಿದ್ರಾ, ಈಗೇನು ಹೇಳ್ತೀರಾ? ಕಡೆಗೂ ನನ್ನ ಮಗನ ಮದುವೆ ನಾನು ಅನ್ಕೊಂಡ ಹಾಗೆ ಆಗ್ತಾ ಇದೆ. ನಾನು ಮೆಚ್ಚಿದ ಸೊಸೆನೆ ನಮ್ಮನೆ ದೀಪ ಬೆಳಕಕ್ಕೆ ಬರ್ತಾ ಇದ್ದಾಳೆ. ನೋಡೋಣ, ಇನ್ನೂ ಟೈಮ್ ಇದೆಯಲ್ಲ. ಏನೇನೋ ಬದ್ದಾಗತ್ತಂತೆ, ನಿನ್ನ ಮಗ ಬದ್ದಾಗದೆ ಇರ್ತಾನ? ನಿಮ್ಮ ಬಾಯಲ್ಲಿ ಒಳ್ಳೆ ಮಾತುನದ ಬರೋದಲ್ವಾ? ಈಗಲ್ಲ, ನನ್ನ ಮಗ ನನ್ನ ಸೊಸೆಗೆ ತಾಳಿ ಕಟ್ಟಿ ಮನೆ ಕರ್ಕೊಂಡು ಬರ್ತಾನಲ್ಲ, ಆಗ ಹೇಳ್ತೀನಿ. ಅಪ್ಪ, ನಿನಗೇನನ್ಸುತ್ತೆ? ಯಾವ ವಿಷಯಕ್ಕೆ? ಅದೇ ನಿನ್ನ ಮೊಮ್ಮಗ ನನ್ನ ಹೆಂಡತಿ ಮೆಚ್ಚಿರೋ ಸೊಸೆನೆ ಮನೆ ಕರ್ಕೊಂಡ್ ಬರ್ತಾನೆ ಅಂತ ಅನ್ಸತ್ತ? ಅದು ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಷ್ಟೇ. ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ನಾನಿನ್ನ ಕಣ್ಣಾಗಿ, ನೀನಾಡೋ ನುಡಿಯಾಗಿ, ಗಿಡವಾಗಿ ಮರವಾಗಿ ನೆರಳಾಗಿ ಜೊತೆಯಾಗಿ ನಾನಿರುವೆ. ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ಗೊತ್ತಿಲ್ಲ ದೇವ್ರೆ, ಏನೇನೋ ಆಗ್ತಿದೆ. ತುಂಬ ಕನ್ಫ್ಯೂಸ್ ಆಗ್ತಾ ಇದ್ದೀನಿ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅರ್ಥನೇ ಆಗ್ತಾ ಇಲ್ಲ. ಪ್ಲೀಸ್ ದೇವ್ರೆ, ನನ್ನನ್ನು ಕನ್ಫ್ಯೂಷನಿಗೆ ತಳ್ಳಬೇಡ. ನನ್ನನ್ನು ಸ್ಟ್ರೈಟ್ ವೇಲ್ ಕರ್ಕೊಂಡೋಗು. ಮಾಮ್ ಆ ಹುಡುಗಿ ನೋಡಿದಾಳೆ, ನಾನು ಆ ಹುಡುಗಿಗೆ ಗೊತ್ತಿಲ್ಲ ದೇವ್ರೆ. ಏನೇನೋ ಆಗ್ತಿದೆ. ತುಂಬ ಕನ್ಫ್ಯೂಸ್ ಆಗ್ತಾ ಇದ್ದೀನಿ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅರ್ಥನೇ ಆಗ್ತಾ ಇಲ್ಲ. ಪ್ಲೀಸ್ ದೇವ್ರೆ, ನನ್ನನ್ನು ಕನ್ಫ್ಯೂಷನಿಗೆ ತಳ್ಳಬೇಡ. ನನ್ನನ್ನು ಸ್ಟ್ರೈಟ್ ವೇಲ್ ಕರ್ಕೊಂಡೋಗು. ಮಾಮ್ ಆ ಹುಡುಗಿ ನೋಡಿದಾಳೆ, ನಾನು ಆ ಹುಡುಗಿಗೆ ಫಿಕ್ಸ್ ಆಗಲೇಬೇಕು. ಅಳಿಯಲೆ ಬಂಗಾರ ಇರುವಾಗ ಅದನ್ನು ನೋಡದೆ ಅಲೆಯುತ್ತಾ ದಿನ ಬಳಲಿದೆ, ಕಣ್ಣೀಗ ತೆರೆಯಿತು. 16 ಕಂಡೀಷನ್ಗೂ ಓಕೆ ಆಗಿರೋ ಹುಡುಗಿ ನನ್ನ ಲೈಫ್ಗೆ ಎಂಟ್ರಿ ಆಗ್ತಾ ಇದೆಯಾ? ನನ್ನ ಜೀವನ ಹಂಚ್ಕೊಳ್ತಿದ್ಯಾ? ನನ್ನ ಲೈಫ್ ಪಾರ್ಟ್ನರ್ ಆಗ್ತಿದ್ಯಾ? ನನ್ನ ಕಷ್ಟ ಸುಖ ಎಲ್ಲ ನನ್ನ ಹತ್ರ ಶೇರ್ ಮಾಡಬೇಕು, ನಿನ್ನ ಜೊತೆನೇ ಬದುಕಬೇಕು, ಮಕ್ಕಳು ಮಾಡಿಕೊಂಡು ಸಂಸಾರ ನಡೆಸಬೇಕು.
ನಾನು ಅರ್ಧ ಲೈಫ್ನ ನಿನಗೆ ಡೆಡಿಕೇಟ್ ಮಾಡಬೇಕು. ನನ್ನ ಫೀಲಿಂಗ್ಸ್, ಎಮೋಷನ್, ಸುಖ ದುಃಖ ಎಲ್ಲ ನೀನು ಒಬ್ಳ ತಾನೇ ಶೇರ್ ಮಾಡಬೇಕು ಅಲ್ಲ? ನಿನ್ನನ್ನು ಹೆಂಗೆ ನೋಡ್ತಿದ್ರು ನಿನ್ನ ಮೇಲೆ ಯಾವ ಫೀಲಿಂಗ್ಸು ಹುಟ್ತಾನೆ ಇಲ್ಲ ಕಣೆ ಹುಡುಗಿ. ನಿನ್ನ ಜೊತೆ ಏನನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತಾನೆ ಇಲ್ಲ. ಕನಸ ಕಡಲಿನಲ್ಲಿ ನಾನು ತೇಲಿ ಬಂದೆ, ನನ್ನ ಪ್ರೀತಿ ನಾವಿಕ ನಿನ್ನ ಕಾಣಲು. ಸಾರಿ ಕಣ್ರೆ, ಎಷ್ಟೇ ಟ್ರೈ ಮಾಡಿದ್ರು ನಿಮ್ಮನ್ನ ನನ್ನ ಲೈಫ್ ಪಾರ್ಟ್ನರ್ ಅಂತ ಅನ್ಕೊಳಕ್ ಆಗ್ತಾನೆ ಇಲ್ಲ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಹೃದಯ ತೀರದಲ್ಲಿ ನಾನು ಬಂದು ನಿಂತೆ, ನನ್ನ ಪ್ರೀತಿ ಸಾರಿಕಾ ನಿನ್ನ ಸೇರಲು. ಒಂದೊಂದು ಕ್ಷಣವೂ ನಿನ್ನಿಂದ ದೂರ ಇರಲಾರೆ ನಾನು ಎಂದೆಂದಿಗೂ. ಎದೆಯ ಗೂಡಲಿ ಪುಟ್ಟ ಮನೆ ಮಾಡುವೆ, ಉಸಿರ ಪದದಲ್ಲಿ ಜೋಗುಳ ಹಾಡುವೆ. ಹೊಸದಾದ ಒಂದು ಜಗವನ್ನೆಂದು ನನಗಾಗಿ ನೀನು ಸೃಷ್ಟಿ ಮಾಡಿದೆ. ಹೇಳಲಾರೆ ಏನು ನನ್ನ ಜಗವೇ ನೀನು, ನಿನ್ನನ್ನು ಪಡೆಯಲು ಅದೃಷ್ಟ ಮಾಡಿದೆ. ಪ್ರತಿ ಜನ್ಮದಲ್ಲೂ ನಿನ್ನೊಲವ ಬಯಸಿ ಆ ದೇವರನ್ನು ಪ್ರಾರ್ಥಿಸುವೆನು. ಇಲ್ಲ ಸೀನಿಯರ್, ಹೆಂಗೆ ನೋಡಿದ್ರು ಇಲ್ಲ ಸೀನಿಯರ್, ಹೆಂಗೆ ನೋಡಿದ್ರು ನೀವು ನನಗೆ ಮ್ಯಾಚ್ ಆಗಲ್ಲ. ಹಾಗಂತ ನಿಮ್ಮನ್ನು ನನ್ನ ಮನಸ್ಸಿಂದ ದೂರ ಮಾಡ್ಕೊಳಕ್ಕೂ ಆಗ್ತಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಕನ್ಫ್ಯೂಸ್ ಆಗ್ತಿದ್ದೀನಿ. ನಾನು ಏನು ಮಾಡಲಿ ಸೀನಿಯರ್? ಈ ಕ್ಷಣದವರೆಗೂ ನಿಮ್ಮ ಮೇಲೆ ನನಗೆ ಯಾವ ಫೀಲ್ ಇದೆ ಅಂತ ನನಗೆ ಗೊತ್ತಾಗ್ತಾನೇ ಇಲ್ಲ. ಬಟ್ ಇವತ್ತು ಯಾಕೆ ಹೀಗೆ ಅನ್ನಿಸ್ತಿದೆ? ನಗಬೇಕು ಅನ್ನಿಸ್ತಿದೆ, ಅಳಬೇಕು ಅನ್ನಿಸ್ತಿದೆ, ಕೂಗಬೇಕು ಅನ್ನಿಸ್ತಿದೆ. ಯಾಕೆ ಅಂತ ಒಂದೂ ಗೊತ್ತಾಗ್ತಿಲ್ಲ. ಎಮೋಷನಲ್ ಆಗ್ತಾಯಿನಿ, ಪಾಗಲಾಗ್ತಾಯಿನಿ. ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾನೇ ಇಲ್ಲ. ಪ್ಲೀಸ್ ಸೀನಿಯರ್, ನನ್ನಿಂದ ದೂರ ಹೊರಟೋಗಿ ಪ್ಲೀಸ್.
ಎಸ್